ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಆಪ್ಷನ್. ಶಿಕ್ಷಕರ ನೇಮಕಾತಿ ಪಟ್ಟಿಗೆ ಸ್ವಾಗತ. ನೋಟಿಫಿಕೇಶನ್ ಆಯಿತು, ಸಾಕಷ್ಟು ಗೊಂದಲ ಕೂಡ ಇದೆ. ಬಿಕಾಂ ಪದವೀಧರರಿಗೆ ಮತ್ತೆ ಪ್ಯಾಟರ್ನಲ್ಲಿ ಬದಲಾವಣೆ ಕೂಡ ಆಗಿರೋದು, ಆತಂಕ ಕೂಡ ಇದೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ರೆಡಿ ನೋಟಿಫಿಕೇಶನ್ ಕೂಡ ಆಯಿತು. ಗೊಂದಲಗಳು ನಿಮಗೆ ಆಲ್ರೆಡಿ ಹುದ್ದೆಗಳದ್ದು ಒಂದು ಕ್ಲಾರಿಫಿಕೇಶನ್ ಸಿಕ್ಕಿದೆ, ಪ್ಲಸ್ ಇಲ್ಲಿ ಕ್ವಾಲಿಫಿಕೇಶನ್ ಕ್ಲಾರಿಫಿಕೇಶನ್ ಸಿಕ್ಕಿದೆ. ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ 3 ಕೂಡ ಡಿಸ್ಕ್ರಿಪ್ಷನ್ ಮಾಡಿದ್ದಾರೆ. 3 ಕೂಡ ಪೇಪರ್ 1, ಪೇಪರ್ 2, ಪೇಪರ್ 3 ಮಾಡಿರೋ ಕಾರಣ ಗೊಂದಲ ಕೂಡ ಆಗಿದೆ. ಅಲ್ಲಿ ಮೇನ್ ಥಿಂಗ್ ಕನ್ನಡ ಕೂಡ ಕನ್ಸಿಡರ್ ಮಾಡಿದ್ದಾರೆ, ಪ್ಲಸ್ ಇಂಗ್ಲಿಷ್ ಕೂಡ 50 ಮಾರ್ಕ್ಸ್ ಕನ್ಸಿಡರ್ ಕೂಡ ಮಾಡಿದ್ದಾರೆ. ಕೇಳಿದ್ರೆ ಗುಣಮಟ್ಟದ ಶಿಕ್ಷಣ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ನಿಮಗೆ ಆಕಾಂಕ್ಷಿಗಳಿಗೆ ಸಾಕಷ್ಟು ಸಮಸ್ಯೆ ಕೂಡ ಆಗಿದೆ. ಅದರ ವಿರುದ್ಧ ನೋಡೋಣ. ಆಮೇಲೆ ಇದು ಡ್ರಾಫ್ಟ್ ರಿಲೀಸ್ ಆಗಿದೆ. ನೆಕ್ಸ್ಟ್ ನಿಮಗೆ ಬೇಕಾದ್ರೆ ತಿದ್ದುಪಡಿ ಆಗ್ಬೋದು. ಅಬ್ಜೆಕ್ಷನ್ ಸಲ್ಲಿಸೋದಕ್ಕೆ ಸಮಯ ಅವಕಾಶ ಇದೆ. ಸಾಕಷ್ಟು ಜನ ಆಕಾಂಕ್ಷಿಗಳು ಅಬ್ಜೆಕ್ಷನ್ ಕೂಡ ಸಲ್ಲಿಸಿ HSTR ಅಂತ ನಮ್ಗೆ ಆಲ್ರೆಡಿ ಬಿಟ್ಟಿದ್ದಾರೆ, ಬಟ್ ಮ್ಯಾಥಮೆಟಿಕ್ಸ್ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೆ ನಿಮಗೆ ಗೊತ್ತಿರೋ ಹಾಗೆ PSTR ಆಕಾಂಕ್ಷಿಗಳಿಗೆ ಹುದ್ದೆಗಳ ಸಂಖ್ಯೆ ತೀರಾ ಕಡಿಮೆ ಇದೆ ಅಂತ ಹೇಳಿರೋ ಕಾರಣ ಹುದ್ದೆಗಳ ಸಂಖ್ಯೆ ಕೂಡ ಇದೆ. ಇನ್ನ GPSTR ಗುಡ್ ನ್ಯೂಸ್ ಆಲ್ರೆಡಿ ಇದೆ. ನಿಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಹೊಸದಾಗಿ ವಿಭಿನ್ನವಾಗಿ ಮಾಡಿದ್ದಾರೆ. ಆಲ್ರೆಡಿ ಮಾಹಿತಿ ಕೂಡ ಬಂದಿತ್ತು. 3 ಕೂಡ ಡಿಸ್ಕ್ರಿಪ್ಟಿವ್ ಟೈಪ್ ಸಾಧ್ಯತೆ ಇದೆ ಅಂತ ಹೇಳಿ ಅದನ್ನ ಕೂಡ ಘೋಷಣೆ ಕೂಡ ಮಾಡಿದ್ದಾರೆ. ಇಲ್ಲಿ ಏನು ಸಮಸ್ಯೆ ಕೂಡ ಅಂದ್ರೆ ರೈಟಿಂಗ್ ಚೆನ್ನಾಗಿರ್ಬೇಕಾಗುತ್ತೆ. ರೈಟಿಂಗ್ ಇರೋರಿಗೆ ಆಸಕ್ತರಾಗಿರುತ್ತೆ. ಪ್ಲಸ್ ನಿಮಗೆ ಇಂಗ್ಲಿಷ್ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ. ಪ್ಲಸ್ ಕನ್ನಡ ಮೀಡಿಯಂ ಅಲ್ಲಿ ಇದ್ದಾರೆ, ಅವ್ರಿಗೆ ಸ್ವಲ್ಪ ಸಮಸ್ಯೆ ಕೂಡ ಆಗ್ಬೋದು. ಏಕೈಕಿ ನೀವು ನಿರ್ಧಾರ ತೆಗೆದುಕೊಂಡಿರೋದು ಸಾಕಷ್ಟು ಜನಕ್ಕೆ ಆತಂಕ ಕೂಡ ಮೂಡಿಸಿದೆ. ನೋಡೋಣ, ಅಬ್ಜೆಕ್ಷನ್ ಸಲ್ಲಿಸಿ ನೆಕ್ಸ್ಟ್ ಏನಾದರೂ ಬದಲಾವಣೆ ಕೂಡ ಮಾಡ್ತಾರೆ ನೋಡೋಣ. ಸಾಕಷ್ಟು ಜನ ಆಕಾಂಕ್ಷಿಗಳು ಇಲಾಖೆನ ಭೇಟಿ ನೀಡಿ ನಮ್ಮ ಅನುಸರಿಸ್ತೀವಿ ಅಂತ ಹೇಳಿ ಸಾಕಷ್ಟು ಸಂಘಟನೆಗಳು ಕೂಡ ಮಾಹಿತಿ ಕೊಡ್ತಾ ಇದ್ದಾವೆ. ಬಿಕಾಸ್ ಯಾಕೆಂದ್ರೆ ನಿಮಗೆ ಗೊತ್ತಿರೋ ಹಾಗೆ ನಾನಾ ರೀತಿಯ ಸಮಸ್ಯೆ ಕೂಡ ಆಗಿದೆ ಇದರಿಂದ. ಲೈಕ್ ಕೆಲವರು ಎಲ್ಲ ಹುದ್ದೆಗಳು ಕೂಡ ಸಂಪೂರ್ಣವಾಗಿ ಕಾಲಾಗಿಲ್ಲ. ಪ್ಲಸ್ ಈ ರೀತಿ ಡಿಸ್ಕ್ರಿಪ್ಟಿವ್ ಟೈಪ್ ಮಾಡಿರೋದು, ಪರೀಕ್ಷೆಯಲ್ಲಿ ಬದಲಾವಣೆ ಕೂಡ ಮಾಡಿರೋದು. ಬರೋಬ್ಬರಿ 400 ಅಂಕಗಳಿಗೆ ಪರೀಕ್ಷೆ ಬರೀಬೇಕಾ ಅಂತೇಳಿ ಆಕಾಂಕ್ಷಿಗಳು ಕೇಳ್ತಾ ಇದ್ದಾರೆ. ಈ ಹಿಂದೆ ಇದ್ದ ಮಾದರಿ 100 ಅಂಕದಲ್ಲಿ ಮಾಡಿದ್ರೆ ಉತ್ತಮ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇನ್ನ ಬಿಕಾಂ ಪದವೀಧರರಿಗೆ ದೊಡ್ಡ ಸಮಸ್ಯೆ ಕೂಡ ಆಗಿದೆ. ಪೇಪರ್ ನಲ್ಲಿ ಕೂಡ ವರದಿ ಬಂದು ಗಮನಿಸಬಹುದು. ಬರೋಬ್ಬರಿ ಬಿಕಾಂ ಮಾಡಿ, MCOM ಮಾಡಿ, TT ಮಾಡಿದ್ರು ಕೂಡ ಶಿಕ್ಷಕರ ಅರ್ಹತಾ ಪರೀಕ್ಷೆ TT ಪಾಸ್ ಆದ್ರೂ ಕೂಡ ಅಂತವರಿಗೆ ಶಿಕ್ಷಕರಾಗೋ ಅವಕಾಶ ಇಲ್ಲ. ಬಹಳ ಮೋಸ ಮಾಡಿದ್ದಾರೆ ಅಂತ ಮಾಹಿತಿ ಬಂದಿದೆ. ಯಾಕಂದ್ರೆ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಇದನ್ನ ಪರಿಗಣಿಸಿಲ್ಲ. ಬರೋಬ್ಬರಿ 10,000ಕ್ಕೂ ಹೆಚ್ಚು ಮಂದಿ ಸಾಕಷ್ಟು ಸಮಸ್ಯೆ ಕೂಡ ಆಗಿದೆ. BCOM, MCOM, BEd ಮಾಡಿ ಅತಿ ಶಿಕ್ಷಕರಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಅಲ್ಲದೆ ಸರ್ಕಾರಿ ನೇಮಕಾತಿಯಲ್ಲಿ ಕೇಡರ್ ರಿಕ್ರೂಟ್ಮೆಂಟ್ C&R ರೂಲ್ಸ್ ಅಲ್ಲಿ ಕೂಡ ಯಾವುದೇ ರೀತಿ ಬದಲಾವಣೆ ಕೂಡ ಆಗಿಲ್ಲ. ಇದರಿಂದ ಸಮಸ್ಯೆ ಕೂಡ ಆಗಿದೆ ಅಂತ ಕೂಡ ಹೇಳಿದ್ದಾರೆ. BCOM ಪದವಿ ಮಾಡಿ, BEd ಮಾಡಿ 5 ವರ್ಷ ಆದ್ರೂ ಕೂಡ ಹಿರಿಯ ಪ್ರಾಥಮಿಕ ಶಾಲಾ ಹುದ್ದೆಗಳಿಗೆ ನಮ್ಮನ್ನ ಪರಿಗಣನೆ ಮಾಡಿಲ್ಲ, ನಾವು ನಿರುದ್ಯೋಗಿಗಳಾಗಿ ಉಳಿದಿದ್ದೀವಿ ಅಂತ ಹೇಳಿ ಸಾಕಷ್ಟು BCOM BEd ಪದವೀಧರರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ರಾಜ್ಯದಂತ ಸುಮಾರು 10,000ಕ್ಕೂ ಹೆಚ್ಚು BCOM BEd ಪದವೀಧರರು ಇದ್ದಾರೆ ಅಂತ. ಶಿಕ್ಷಕರಾಗುವ ಕನಸು ಅವ್ರದ್ದು ಈಡೇರಲಿಲ್ಲ. 2 ವರ್ಷಕ್ಕೊಮ್ಮೆ 2,500 ಮಂದಿ BEd ಮಾಡಿ ಅದರಿಂದ ಹೊರ ಬರ್ತಾರಂತೆ. ಸರ್ಕಾರ ಇದರ ಗಮನ ಹರಿಸಬೇಕು ಅಂತ ಹೇಳಿ ಉಪನ್ಯಾಸಕರು ಹೇಳಿದ್ದಾರೆ. BCOM ಇಂಜಿನಿಯರಿಂಗ್ ಪದವೀಧರರಿಗೆ 2015ರಲ್ಲಿ BEd ಮಾಡೋದಕ್ಕೆ ಸರ್ಕಾರ ಅವಕಾಶ ಕೊಟ್ಟಿತ್ತು. ನಂತರ 2020ರಲ್ಲಿ TT ಕೂಡ ಅವಕಾಶ ಕೊಟ್ಟಿತ್ತು. ಆದ್ರೆ ನೇಮಕಾತಿಗೆ ಪರಿಗಣನೆ ಮಾಡ್ತಿಲ್ಲ. ಹೀಗಾಗಿ BCOM ಪದವೀಧರರು BEd ನಲ್ಲಿ ಇಂಗ್ಲಿಷ್ ಹಾಗೂ ಸಮಾಜ ವಿಜ್ಞಾನಗಳಲ್ಲಿ 2 ಮುಖ್ಯ ವಿಷಯಗಳನ್ನು ಆಯ್ಕೆ ಮಾಡಿ ಓದ್ತಾ ಇದ್ದಾರೆ. ತರಬೇತಿಯಲ್ಲಿ ಕೂಡ ಘೋಷಣೆ ಮಾಡ್ತಾರೆ, ಬಟ್ ನಿಮಗೆ ಕೇಡರ್ ಅಲ್ಲಿ ಕೂಡ ಅನೌನ್ಸ್ಮೆಂಟ್ ಆಗಿಲ್ಲ. ಬರೋಬ್ಬರಿ 10,000 BCOM ಪದವೀಧರರಿಗೆ BCOM ಮಾಡಿ, MCOM ಮಾಡಿ, BEd ಮಾಡಿ, TT ಮಾಡಿ ಕೂಡ ಅನ್ಯಾಯ ಕೂಡ ಆಗಿದೆ. ಇದು ಕೋರ್ಟ್ಗೆ ಕೂಡ ಹೋಗಿತ್ತು. ನಂತರ TT ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ರು, ಬಟ್ ಈ ರೀತಿ ಗೊಂದಲದ ಕೂಡ ಆಗಿದೆ. ಇವರಿಗೆ ಈಗ ಅನೌನ್ಸ್ಮೆಂಟ್ ಇದ್ರ ಬಗ್ಗೆ ಉಲ್ಲೇಖ ಮಾಡಿದರ ಕಾರಣ ಆಕಾಂಕ್ಷಿಗಳಿಗೆ ದೊಡ್ಡ ಆತಂಕ ಕೂಡ ಶುರುವಾಗಿದೆ. ಯಾರೆಲ್ಲ BCOM BEd ಪದವೀಧರರು ಕೂಡ ಇದ್ದಾರೆ. ಇನ್ನು ನೇಮಕಾತಿ ನೋಟಿಫಿಕೇಶನ್ ಕೂಡ ಏನಾಯ್ತು, ಇನ್ನು ಕೂಡ ಡ್ರಾಫ್ಟ್ ಇದೆ, ಫೈನಲ್ ಆಗುತ್ತೆ. ನೋಡೋಣ, ಸಣ್ಣ ಪಟ್ಟ ಬದಲಾವಣೆ ಕೂಡ ಮಾಡ್ತಾರೆ ನೋಡೋಣ. ಬಟ್ ನಿಮಗೆ ಅನಿಸುತ್ತೆ ಸಾಕಷ್ಟು ಜನಕ್ಕೆ ಇನ್ನು ಕೂಡ ನಮಗೆ ಹೆಚ್ಚು ಹುದ್ದೆಗಳು ಬೇಕು ಅಂತ ಇದರ ಈ ರೀತಿ ಬದಲಾವಣೆ ಆಗಿರೋದು ನಿಮಗೆ ಅನಿಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.